ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಯಿತು. ಆದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಿದೆಯಲ್ಲ, ಅದು ವಿವಾದ ಸೃಷ್ಟಿಸಿದೆ. ಬಾಂಗ್ಲಾ ಬೆಂಕಿ, ಕಾಂಗ್ರೆಸ್ ನಾಯಕರ ಧಮಕಿ. ಪ್ರತಿಭಟನೆಯಲ್ಲಿ ಕಿಚ್ಚಚ್ಚಿದ್ದಾರೆ ಕಾಂಗ್ರೆಸ್ ನಾಯಕರು. ಐವಾನ್ ಡಿಸೋಜಾ, ರಕ್ಷ ಶಿವರಾಮ್ ವಿವಾದ. ರಾಷ್ಟ್ರಪತಿಗಳೇ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸಬೇಕು, ಇಲ್ದಿದ್ರೆ ಕರ್ನಾಟಕದಲ್ಲೂ ಬಾಂಗ್ಲಾದೇಶದ ಸ್ಥಿತಿ ಬರಲಿದೆ ಅಂತ ಮಾತನಾಡಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ರಾತ್ರೋರಾತ್ರಿ ಓಡ್ ಹೋದ್ರಲ್ಲ, ಅದೇ ಸ್ಥಿತಿ ಕರ್ನಾಟಕದ ರಾಜ್ಯಪಾಲರಿಗೆ ಬರುತ್ತೆ ಅಂತ ಐವಾನ್ ಡಿಸೋಜಾ ಬಳಿಕ ರಕ್ಷ ಶಿವರಾಮ್ ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ. ನರೇಂದ್ರ ಮೋದಿಗೂ ಬಾಂಗ್ಲಾದೇಶದ ಸ್ಥಿತಿಯೇ ಬರಲಿದೆ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ ಜನ, ಅದೇ ಪ್ರಸಂಗ ನಿಮಗೂ ಶೀಘ್ರದಲ್ಲೇ ಬರಲಿದೆ, ಎಚ್ಚರವಾಗಿರಿ ಅಂತ ಪ್ರಧಾನಿ ವಿರುದ್ಧವೂ ಕೂಡ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೈ ಮುಖಂಡ ರಕ್ಷಿತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಹ ಸಂದರ್ಭದಲ್ಲಿ, ಪ್ರೊಟೆಸ್ಟ್ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು. ಅದರ ಜೊತೆಗೆ ಸಿದ್ದು ಬೆಂಬಲಕ್ಕೆ ಸಾಹಿತಿಗಳು ನಿಂತರು. ಫ್ರೀಡಂ ಪಾರ್ಕ್ನಲ್ಲಿ ಸಾಹಿತಿಗಳು ಮತ್ತು ಚಿಂತಕರಿಂದ ಪ್ರೊಟೆಸ್ಟ್. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಅವರು ಹಿಂದೆ ಹೋಗ್ಬೇಕು, ಇನ್ನೊಂದು ಏನು ಮಾಡಬೇಕು, ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೇ ಇದ್ರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ, ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಮೋದಿ ಅವರೇ, ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಎಸ್, ಈ ರೀತಿಯ ಆಕ್ರೋಶದ ಮಾತುಗಳು. ಪ್ರಶಾಂತ್, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲಕ್ಕೆ ನಿಂತು ಪ್ರತಿಭಟನೆ ಮಾಡೋದು ಸರಿ, ಆಡುವ ಮಾತುಗಳು ಬಹಳ ಪ್ರಮುಖ ಆಗತ್ತಲ್ವಾ ಅಂತ. ಅಂದರೆ ಈಗ ನನಗೆ ಐವಾನ್ ಡಿಸೋಜಾ ಹಂಗೆ ಮಾತಾಡೋರಲ್ಲ, ಆದರೆ ಈ ರಾಜಕೀಯ ನಾಯಕರಿಗಿರಲಿ ಅಥವಾ ಸಾರ್ವಜನಿಕವಾಗಿ ಭಾಷಣ ಮಾಡುವವರಿಗೆ ಜನ ಕಂಡ ಕೂಡಲೇ ಉತ್ಸಾಹದ ಅತಿ ಉತ್ಸಾಹದಲ್ಲಿ ಏನು ಮಾತಾಡಬೇಕು ಏನು ಮಾತನಾಡಬಾರ್ದು ಅನ್ನೋದು ಅರ್ಥ ಆಗಲ್ಲ. ನಾನು ಹಿಂಗೆ ಮಾತಾಡ್ಬಿಟ್ರೆ ಒಂದು ಮಾಧ್ಯಮಗಳಲ್ಲೂ ಸುದ್ದಿ ಆಗುತ್ತೆ, ಒಂದು ಜನನೂ ಕೂಡ ಚಪ್ಪಾಳೆ ಹೊಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಈಗ ಐವಾನ್ ಡಿಸೋಜಾ ಅವ್ರಿಗೆ ಕೇಳಬೇಕಾದ ಪ್ರಶ್ನೆ, ಈಗ ನಾನು ಸರಿ ತಪ್ಪು ಅನ್ನೋ ಚರ್ಚೆಗೆ ಹೋಗಲ್ಲ, ಯಾಕಂದರೆ ಮಾತಾಡ್ಬಿಟ್ಟಿದ್ದಾರೆ ಅವರು, ಮಾತಾಡಬಾರ್ದಾಗಿತ್ತು ಒಬ್ಬ ಶಾಸಕನಾಗಿ. ನೀವು ರಾಜ್ಯಪಾಲರನ್ನು ಆ ರೀತಿಯ ಪರಿಸ್ಥಿತಿ ಬಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ? ನೀವು ತಗೊಳ್ಳಪ್ಪ, ನೀವು ಲಾಜಿಕಲಿ ಅದನ್ನೇ ತೆಗೆದುಕೊಳ್ಳೋಣ. ಆ ರೀತಿ ಮಾಡಿದರೆ ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಯಾವುದಾದ್ರೂ ರಾಜ್ಯದಲ್ಲಿ ಕೇಂದ್ರ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರದೇ ಬಿಡುತ್ತಾ? ಆಹ್ವಾನಿಸ್ತಾ ಇದ್ದಾರೆ. ಅಂದರೆ ನೀವೇನು ಬಯಸ್ತಾ ಇದ್ದೀರಿ? ಅದನ್ನು ರಾಷ್ಟ್ರಪತಿ ಆಳ್ವಿಕೆ ಹೇರಲಿ ಅಂತ ಐವಾನ್ ಡಿಸೋಜಾ ಬಯಸ್ತಾ ಇದ್ದಾರೆ. ಸುಮ್ಮನೆ ನಾವು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಇನ್ನೊಂದು ರಕ್ಷಿತ್ ಶಿವರಾಮ್ ಬೆಳ್ತಂಗಡಿಯಲ್ಲಿ ಮೊನ್ನೆ ಡಿಫೀಟೆಡ್ ಕ್ಯಾಂಡಿಡೇಟ್. ಪ್ರಧಾನ ಇದಕ್ಕೇನು ಸಂಬಂಧವೇ ಇಲ್ಲ. ಭಾರತ ಇಷ್ಟೊಂದು ಮ್ಯಾಚೂರ್ಡ್ ಡೆಮೋಕ್ರಸಿಯಾಗಿ ಪಕ್ಕದಲ್ಲಿದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಬಾಂಗ್ಲಾದೇಶ ರೀತಿಯಾಗಿರ್ತಕ್ಕಂಥ ಅರಾಜಕತೆಯನ್ನು ತರ್ತೀವಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ರಕ್ಷಿತ್ ಮಾಡ್ತಾ ಇದ್ದಾರಾ? ಅಲ್ಲ, ನಮ್ಮ ದೇಶಕ್ಕೆ ಆ ಸ್ಥಿತಿ ಬರಲಿ ಅಂತ ಯಾವ ಭಾರತೀಯ ಬಯಸ್ತಾನೆ? ಅಲ್ಲ, ನೀವು ಚುನಾವಣೆಯನ್ನು ಎದುರಿಸಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಿ ಬೇಡ ಅಂದವ್ರು ಯಾರು? ನಿಜ. ಅದು ಬಿಟ್ಟು ಇಲ್ಲ ನಾವು ಇದನ್ನು ಈ ರೀತಿಯ ಹೇಳಿಕೆಗಳು. ಮೂರನೇದು ನನಗೆ ಆಶ್ಚರ್ಯ ಅನಿಸೋದು ಈ ಸಾಹಿತಿಗಳು. ರೈಟ್, ಇವರು ಸಾಹಿತಿಗಳ ಆಸ್ಥಾನದ ಒಂದು ರೀತಿ ಹಿಂದೆ ರಾಜರ ಆಸ್ಥಾನದಲ್ಲಿ ಇರ್ತಿದ್ರು ನೋಡಿ. ಕೆಲವರು ಈ ಬಲಪಂಥೀಯ BJP ಸಾಹಿತಿಗಳಿದ್ದಾರೆ, ಈ ಎಡಪಂಥೀಯ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರೋದು ರೀ. ಈ ಪ್ರಕರಣ ಭ್ರಷ್ಟಾಚಾರದ ಆರೋಪ ಇರ್ತಕ್ಕಂಥ, ಹಿಂದೆ ಯಡಿಯೂರಪ್ಪನವ್ರ ಜೊತೆಗೂ ಕೆಲವರು ನಿಂತ್ಕೊಂಡಿದ್ರು. ನೀವು ಅವರನ್ನು ವೈಯಕ್ತಿಕ ಖುಷಿ ಪಡಿಸುವುದಕ್ಕೋಸ್ಕರ ಮತ್ತು ನೀವು ಸಾಹಿತಿಗಳು ಯಾಕೆ ಆಗಿ ಗುರುತಿಸ್ಕೊಳ್ತೀರಿ? ಬುದ್ಧಿಜೀವಿಗಳಿಗೆ ಯಾಕೆ ಗುರುತಿಸ್ಕೊಳ್ತೀರಿ? ಹೋಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ, ಹೋಗಿ BJP ಪಕ್ಷದ ಕಾರ್ಯಕರ್ತರಾಗಿ. ನೀವ್ಯಾಕೆ ನಾನು ಸಾಹಿತಿಗಳು, ನಾವು ಬುದ್ಧಿಜೀವಿಗಳು ಅಂತಕ್ಕಂಥ ಟ್ಯಾಗನ್ನು ಹಾಕೊಳ್ತೀರಿ? ನನಗೆ ಮುಖ್ಯಮಂತ್ರಿ ಚಂದ್ರು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು. ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ದೇ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ. ಯಾರೂ ಕೂಡ ಮುಖ್ಯಮಂತ್ರಿಗಳು ನಡೆಸೇ ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ.
ಪ್ರಶ್ನೆ ಇರ್ತಕ್ಕಂಥದ್ದೇನಿಲ್ಲಿ, ಮುಖ್ಯಮಂತ್ರಿಗಳ ವಿರುದ್ಧ ಬಂದಿರತಕ್ಕಂಥ ಆರೋಪಗಳ ಬಗ್ಗೆ ಒಂದು ಇಂಡಿಪೆಂಡೆಂಟ್ ತನಿಖೆ ನಡೆಸಬೇಕೋ ಬೇಡವೋ ಅಂತಕ್ಕಂಥದ್ದು. ಈಗ ಅದು ಮ್ಯಾಟರ್ ಹೈಕೋರ್ಟ್ನಲ್ಲಿದೆ. ನೀವಿಲ್ಲ ನಾವು ಮುಖ್ಯಮಂತ್ರಿಗಳ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸುವುದಕ್ಕೋಸ್ಕರ ನಾವು ಸಾಹಿತಿಗಳು, ನಾವು ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ಬಂದು ಯು ಶುಡ್ ಬಿ ಇಂಡಿಪೆಂಡೆಂಟ್, ಯು ಶುಡ್ ಬಿ ನ್ಯೂಟ್ರಲ್. ನಮ್ಮ ಇತ್ತೀಚಿನ 10-15 ವರ್ಷಗಳ ವ್ಯವಸ್ಥೆ ಹೆಂಗಾಗಿದೆ ಪ್ರತಿಮಾ ಅಂತಂದರೆ, ಯಾರೋ ಸ್ವಲ್ಪ ಸಾರ್ವಜನಿಕವಾಗಿ ಗುರುತಿಸ್ಕೊಂಡ ತಕ್ಷಣ ಆತ ಸರ್ಕಾರದ ಪರವಾಗಿರಬೇಕೋ ವಿರುದ್ಧವಾಗಿರಬೇಕೋ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ತಾರೆ. ಸಿ ದಿಸ್ ಸೊಸೈಟಿ ನೀಡ್ಸ್ ನ್ಯೂಟ್ರಲ್ ಪೀಪಲ್. ನಿಜ. ಒಬ್ಬ ನ್ಯಾಯಾಧೀಶನಿಗೆ ಹೆಂಗೆ ನ್ಯೂಟ್ರಲ್ ಆಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆಯೋ, ಸಾಹಿತಿಗಳಿಗೂ ಕೂಡ ಯಾವ ಪ್ರಕರಣದಲ್ಲಿ ನೀವು ಸೈದ್ಧಾಂತಿಕವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಪರ ವಿರೋಧ ಮಾತನಾಡಿ, ಯಾರು ಬೇಡ ಅಂತಾರೆ. ನಿಜ. ಈಗ ನರೇಂದ್ರ ಮೋದಿ RSS ಬಗ್ಗೆ ವಿರೋಧ ವ್ಯಕ್ತಪಡಿಸುವಾಗ ನಿಮ್ದೊಂದು ಸೈದ್ಧಾಂತಿಕ ನಿಲುವಿರಲಿ. ನೀವು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಗವರ್ನರ್ ಮತ್ತು ಗವರ್ಮೆಂಟ್ ನಡುವೆ ನಡೆದಿರ್ತಕ್ಕಂಥ ತಿಕ್ಕಾಟಗಳಲ್ಲಿ ಹೌ ಕ್ಯಾನ್ ಯು ಟೇಕ್ ಎ ಸ್ಟ್ಯಾಂಡ್? ನೀವು ಎಲ್ಲದರಲ್ಲೂ ಸ್ಟ್ಯಾಂಡ್ ತಗೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದರೆ ಮತ್ತೆ ನೀವು ಸಾಹಿತಿಗಳು ಅಂತಕ್ಕಂಥದ್ದನ್ನು ಯಾಕೆ ಹಚ್ಕೊಳ್ತೀರಿ? ಅಲ್ಲ, ಇವರು ಹೇಳುವ ರೀತಿಯಲ್ಲಿ ಗಮನಿಸಿದಾಗ ಸಿದ್ದರಾಮಯ್ಯನವರು ಹಾಗಿದ್ರೆ ಅಥವಾ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದವರು ಪ್ರಶ್ನಾತೀತರ, ಅವರ ಮೇಲೆ ಯಾವುದೇ ಆರೋಪಗಳು ಬರಬಾರ್ದ, ಆಗಿದ್ರೆ ಅದೊಂದು ತನಿಖೆಗೆ ಒಳಪಡಬಾರ್ದ? ಯಾರೂ ಪ್ರಶ್ನಾತೀತರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಯಾರೂ ಪ್ರಶ್ನಾತೀತ. ನಾನೊಬ್ಬ ಪತ್ರಕರ್ತನಾಗಿ ಹೇಳ್ತಿದ್ದೀನಿ, ಪತ್ರಕರ್ತರು ಯಾರೂ ಪ್ರಶ್ನಾತೀತರಲ್ಲ. ನಿಜ. ನೀವು ನನಗೆ ಆಶ್ಚರ್ಯ ಅನಿಸ್ತಕ್ಕಂಥದ್ದು, ನೀವೊಂದು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಅದು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಂತಾನೆ ಇಟ್ಕೊಳ್ಳಿ, ಭ್ರಷ್ಟಾಚಾರ ಅಂತ ಬೇಡ. ನೀವು ಸ್ವಜನ ಪಕ್ಷಪಾತದ ವಿಷಯದಲ್ಲಿ ಸಾಹಿತಿಗಳು ಬಂದು ಒಬ್ಬ ರಾಜಕಾರಣಿಯನ್ನು ಬೆಂಬಲಿಸ್ಬೋದಾ? ನಾನು ಬರೀ ಇದನ್ನು ನೋಡಿ, ಐ ಆಮ್ ನಾಟ್ ನಾನು ಸಿಂಗಲ್ ಔಟ್ ಮಾಡ್ತಾ ಇಲ್ಲ. ಇಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಯಡಿಯೂರಪ್ಪನವರು ಇದ್ದಾಗಲೂ, ಯಾವುದೇ ಮುಖ್ಯಮಂತ್ರಿ ಇದ್ದಾಗಲೂ ಇದೇ ರೀತಿಯಾಗಿರ್ತಕ್ಕಂಥದ್ದನ್ನು ಆಯಾ ಪಕ್ಷದ ನೀವು ಪಕ್ಷ ಸೇರ್ಕೊಂಡ್ಬಿಡಿ. ಈಗ ಹೋಗಿದ್ರಲ್ಲ ಮೊನ್ನೆ ಅಕಾಡೆಮಿಗಳು KPCC ಕಚೇರಿಗೆ, ಅಕಾಡೆಮಿ ಅಧ್ಯಕ್ಷರು ಸೇರ್ಕೊಂಡ್ಬಿಡಿ, ಪಕ್ಷ ಬೇಡ ಅನ್ನೋರು ಯಾರು? ನಾನು ಕಾಂಗ್ರೆಸ್ ಪಕ್ಷದ ಸಾಹಿತಿ, ನಾನು BJP ಪಕ್ಷದ ಸಾಹಿತಿ, ನಾನು JDS ಪಕ್ಷದ ಸಾಹಿತಿ. ನನ್ನ ಸಾಹಿತ್ಯ ಏನಿದ್ರೂ ಕೂಡ ಆ ಪಕ್ಷದ ವಿಚಾರಧಾರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯವನ್ನು ನಾನು ಬರಿತೀನಪ್ಪ. ನಾನು ದೇವೇಗೌಡರು ಗುಣಗಾನ ಮಾಡ್ತೀನಿ, ನಾನು ಸಿದ್ದರಾಮಯ್ಯ ಗುಣಗಾನ ಮಾಡ್ತೀನಿ, ನಾನು ಯಡಿಯೂರಪ್ಪ ಗುಣಗಾನ ಮಾಡ್ತೀನಿ. ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂದವ್ರು ಯಾರು? ನೀವು ಸಾಹಿತಿಗಳು ಅಂತ ಬೋರ್ಡ್ ಹಾಕ್ಕೊಂಡು ನಾನು ಈ ಒಂದು ಸೃಜನಶೀಲತೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿಕೊಂಡು, ನಾನು ಕವಿ ಅಂತಕ್ಕಂಥದ್ದನ್ನು ಹೇಳಿಕೊಂಡು ಯಾವ ಪ್ರಕರಣದಲ್ಲಿ ಹೋಗಿ ನೀವು ಧರಣಿಯನ್ನು ಕುಟ್ಕೊಳ್ತಾ ಇದ್ದೀರಿ? ಎಸ್, ಬಹುಶಃ ಇಂತಹ ಹಲವು ಹೈ ಡ್ರಾಮಾಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಸಾಹಿತಿಗಳು ಮತ್ತು ಸ್ವಾಮಿಗಳ ಬಗ್ಗೆ ಒಂದು ರೀತಿಯ ಕನಿಕರ ಬರುತ್ತೆ. ಆ ಸ್ವಾಮೀಜಿಗಳೆಲ್ಲರೂ ಬಂದು ಯಾರಾದರೂ ಒಬ್ಬ ಮುಖ್ಯಮಂತ್ರಿನ ತೆಗಿತಾರೆ ಅಂತಂದಾಗ ತೆಗಿಬೇಡ್ರಿ, ತೆಗೀರಿ ಅನ್ನೋದಕ್ಕೆ ಹೋರಾಟ ಶುರು ಮಾಡ್ತಾರೆ. ಅವ್ರಿಗೇನು ಸಂಬಂಧಪಡದ ವಿಷಯ ಅದು, ಅವ್ರಿಗೇನು ಸಂಬಂಧಪಡದ ವಿಷಯ. ಸೇಮ್ ವಿತ್ ಸಾಹಿತಿಗಳು. ನೀವು ಹೇಳಿ, ವಾಟ್ ಎವರ್ ಈಸ್ ರೈಟ್ ಕೋರ್ಟ್ ವಿಲ್ ಡಿಸೈಡ್ ಅಂತಕ್ಕಂಥದ್ದನ್ನು ಹೇಳಿ. ಎಕ್ಸಾಕ್ಟ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ನಿಲುವುಗಳು ಬದಲಾಗುತ್ತಾ? ಏನಾಗುತ್ತೆ ನೋಡಿ, ಅವ್ರು ಕೂತ್ಕೊಂಡ ತಕ್ಷಣ ಸಾಹಿತ್ಯ ಮತ್ತು ಸಾಹಿತ್ಯ ಕೃಷಿ ಇದೆ ಅಲ್ವಾ, ಆ ಫೀಲ್ಡ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಂಚಲನ ಬರುತ್ತೆ. ನೀವು ಈ ರೀತಿ ಒಂದು ಪಕ್ಷದ ಪರ ಒಂದು ಪಕ್ಷದ ವಿರುದ್ಧ, ನಾನು ಇಬ್ಬರಿಗೂ ಹೇಳ್ತಾ ಇದ್ದೀನಿ. ರೈಟ್. ಈ ಬಲಪಂಥೀಯ ಸಾಹಿತಿಗಳದ್ದು ಅದೇ ಕತೆ, ಇವ್ರದ್ದು ಅದೇ ಕತೆ. ಒಬ್ರನ್ನೊಬ್ರು ಗಂಜಿ ಗಿರಾಕಿಗಳು ಅಂತ ಅವ್ರ ಸರ್ಕಾರ ಇದ್ದಾಗ ಇವ್ರು ಕರ್ಕೊಳ್ಳೋದು, ಇವ್ರ ಸರ್ಕಾರ ಇದ್ದಾಗ ಅವ್ರು ಕರ್ಕೊಳ್ಳೋದು. ಸಾಹಿತ್ಯ ಅಂತೂ ಬರಲ್ಲ. ಈ ರೀತಿ ಸಾಹಿತಿಗಳ ಪ್ರತಿಭಟನೆ ಆಗಾಗ ನಾವು ನೋಡ್ತಾ ಇರ್ತೀವಿ ರಾಜಕೀಯ ಕಾರಣಗಳಿಗೋಸ್ಕರ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.